ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳಿವೆ. ಅದರಲ್ಲಿ ಬಹು ಮುಖ್ಯವಾದ ಸಮಸ್ಯೆ ಎಂದರೆ ಸಾಲ ಸಾಲ ಸಾಲ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಭಗವಾನ್ ಬುದ್ಧರು ಅಂದು ಹೇಳಿದ್ದರು. ಆದರೆ ನಾನು ಈಗ ಹೇಳುತ್ತೀನಿ, ಅತಿ ಆಸೆಯೇ ಸಾಲಕ್ಕೆ ಮೂಲ ಕಾರಣ. ನೋಡಿ, ಹೆಣ್ಣು ಹೊನ್ನು ಮಣ್ಣು ಇವುಗಳು ನಡೆಯುವುದು ಋಣದ ಮೇಲೆ. ಯಾರ್ಯಾರ ಖಾತೆಗೆ ಎಷ್ಟೆಷ್ಟು ಕೊಡಬೇಕು ಅಂತ ಆ ಭಗವಂತನಿಗೆ ಗೊತ್ತು. ಅವನು ಅಷ್ಟೇ ಕೊಡುತ್ತಾನೆ. ಹಾಗಾಗಿನೇ ಆಸೆಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ನಮ್ಮ ಹಿರಿಯರು ಗಾದೆ ಮಾಡಿರುವುದು. ಆದರೆ ನಾವು ಬೇಗನೆ ಹಣ ಗಳಿಸಿ ಶ್ರೀಮಂತರಾಗಲು ಸಾಲ ಅನ್ನೋ ಬಾವಿಗೆ ಬಿದ್ದು ಹೊರಬರಲಾಗದೆ ಅಲ್ಲೇ ಒದ್ದಾಡುತ್ತಿರುತ್ತೇವೆ. ಇನ್ನು ಕೆಲವರಿಗೆ ಆದಾಯ ಕಡಿಮೆ, ಕಷ್ಟಗಳು ಜಾಸ್ತಿ. ಅವರು ಸಾಲ ಮಾಡದೆ ವಿಧಿಯಿಲ್ಲ. ನೋಡಿ, ಎರಡೊತ್ತು ಗಂಜಿ ಕುಡಿದು ಬದುಕಿದರೂ ಪರವಾಗಿಲ್ಲ, ಜೀವನದಲ್ಲಿ ಸಾಲ ಮಾತ್ರ ಮಾಡಬಾರದು. ಸಾಲ ಅನ್ನೋ ಶೂಲವನ್ನು ಚುಚ್ಚಿಸಿಕೊಂಡವರಿಗೆ ಮಾತ್ರ ಗೊತ್ತು ಅದರ ನೋವು, ಹಿಂಸೆ, ಅವಮಾನ, ದುಃಖ, ಚಿಂತೆ ಇತ್ಯಾದಿ. ಸಾಲ ಮಾಡಿಕೊಂಡವರು ಅಂದರೆ ಸಾಲಗಾರರು ಬದುಕಿದ್ದರೂ ಸತ್ತ ಹಾಗೆ ಬದುಕುತ್ತಿರುತ್ತಾರೆ. ಚಿತೆ ಹೆಣವನ್ನು ಸುಟ್ಟರೆ ಚಿಂತೆ ಬದುಕಿರುವವರನ್ನೇ ಸುಟ್ಟು ಬಿಡುತ್ತದೆ. ಇದೇ ನೋಡಿ ಚಿತೆಗೂ ಚಿಂತೆಗೂ ಇರ್ತಕ್ಕಂತಹ ವ್ಯತ್ಯಾಸ. ನೋಡಿ, ನಾವು ಸಾಲಗಾರರು ಏಕೆ ಆಗುತ್ತೀವಿ, ಹೇಗೆ ಆಗುತ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲನೆಯದಾಗಿ ನಾವುಗಳು ಈ ಜನ್ಮದಲ್ಲಾಗಲಿ ಅಥವಾ ನಮ್ಮ ಹಿಂದಿನ ಜನ್ಮಗಳಲ್ಲಾಗಲಿ ಹಣ ಹಾಗೂ ಆಸ್ತಿಯನ್ನು ಸಂಪಾದನೆ ಮಾಡುವಾಗ ಎಷ್ಟೋ ಜನರಿಗೆ ಅನ್ಯಾಯ, ಮೋಸ, ಅಕ್ರಮ, ವಂಚನೆ, ದ್ರೋಹ ಇತ್ಯಾದಿ ಕೆಟ್ಟ ಕೆಲಸಗಳನ್ನು ಮಾಡಿ ಸಂಪತ್ತನ್ನು ಗಳಿಸಿರುತ್ತೇವೆ. ಎರಡನೆಯದಾಗಿ ನಮ್ಮ ಪೂರ್ವಿಕರು ಅಂದರೆ ನಮ್ಮ ಹಿರಿಯರು ಕೂಡ ಇದೇ ರೀತಿ ಜನರಿಗೆ ಮೋಸ, ಅನ್ಯಾಯ, ಅಕ್ರಮ, ವಂಚನೆ, ದ್ರೋಹ ಇತ್ಯಾದಿ ಕೆಟ್ಟ ಕೆಲಸಗಳನ್ನು ಮಾಡಿ ಅನ್ಯಾಯದ ಮಾರ್ಗದಲ್ಲಿ ಆಸ್ತಿ ಹಾಗೂ ಹಣವನ್ನು ಸಂಪಾದನೆ ಮಾಡಿರುತ್ತಾರೆ. ಇದರ ಫಲವೇ ಇಂದು ನಾವು ಈ ಜನ್ಮದಲ್ಲಿ ಸಾಲ ಮಾಡಿಕೊಂಡು ಮತಿಗೆಟ್ಟು ಅತ್ತ ಸಾಯಲು ಆಗದೆ ಇತ್ತ ಬದುಕಲು ಆಗದೆ ಒದ್ದಾಟದ ಜೀವನ ನಡೆಸುತ್ತಿರುವುದು, ಸಾಲಗಾರರಾಗಿರುವುದು. ನೀವು ಕೇಳ್ಬೋದು, ನಾವು ಮಾಡಿದ ಕರ್ಮವೇನೋ ಸರಿ, ಆದರೆ ನಮ್ಮ ಹಿರಿಯರು ಮಾಡಿದ ಕರ್ಮ ನಮಗೆ ಹೇಗೆ ಬರುತ್ತದೆ ಅಂತ. ಅದಕ್ಕೆ ಉತ್ತರ ನೋಡಿ, ನಮ್ಮ ಪೂರ್ವಿಕರು ಅಂದರೆ ನಮ್ಮ ಹಿರಿಯರು ಗಳಿಸಿದ ಅಥವಾ ಕೂಡಿಟ್ಟ ಹಣ, ಆಸ್ತಿ, ಸಂಪತ್ತು ಹೇಗೆ ಮುತ್ತಾತನಿಂದ ತಾತನಿಗೆ, ತಾತನಿಂದ ಮಗನಿಗೆ, ಮಗನಿಂದ ಮೊಮ್ಮಕ್ಕಳಿಗೆ ಹೇಗೆ ಬಳುವಳಿಯಾಗಿ ಬರುತ್ತದೆಯೋ ಅದೇ ರೀತಿ ಅವರು ಆಗ ಆ ಆಸ್ತಿಯನ್ನು, ಆ ಸಂಪತ್ತನ್ನು ಸಂಪಾದನೆ ಮಾಡುವಾಗ ಏನೇನು ಕ್ರಿಯೆಗಳು ಮಾಡಿದ್ದರೋ, ಏನೇನು ಕರ್ಮಗಳು ಮಾಡಿದ್ದರೋ ಆ ಕರ್ಮಕ್ಕೆ ತಕ್ಕಂತೆ ಫಲಗಳು ಸಹ ಅದರ ಜೊತೆಯಲ್ಲಿ ನಮಗೆ ಬರುತ್ತದೆ. ಪ್ರತಿಯೊಂದು ಕ್ರಿಯೆಗೂ, ಕಾರ್ಯಕ್ಕೂ, ಕರ್ಮಕ್ಕೂ ಒಂದೊಂದು ಫಲ ಇದ್ದೇ ಇರುತ್ತದೆ. ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದರೆ ಒಳ್ಳೆಯ ಫಲ, ಕೆಟ್ಟ ರೀತಿ ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದರೆ ಕೆಟ್ಟ ಫಲ ಸಿಗುತ್ತದೆ. ಇದು ವಿಧಿಯ ನಿಯಮ. ಒಂದು ಸತ್ಯ ಹೇಳ್ತೀನಿ ಕೇಳಿ. ಇವತ್ತು ಎಷ್ಟೋ ಜನರಿಗೆ ತಮ್ಮಲ್ಲಿ ಹಣವಿದ್ದರೂ, ಆಸ್ತಿ ಇದ್ದರೂ, ಸಂಪತ್ತು ಇದ್ದರೂ ಅದನ್ನು ಅವರು ಅನುಭವಿಸಲು ಆಗುತ್ತಿಲ್ಲ. ನೋಡಿ, ಇವರ ಸಂಪತ್ತನ್ನು, ಇವರ ಸ್ವತ್ತನ್ನು ಬೇರೆ ಇನ್ಯಾರೋ ಅನುಭವಿಸುತ್ತಿರುತ್ತಾರೆ. ಇವರ ಕಣ್ಣೆದುರಿಗೆ ಇವರ ಆಸ್ತಿಯನ್ನು ಬೇರೆಯವರು ಲೂಟಿ ಮಾಡಿ, ಮೋಸ ಮಾಡಿ, ತಿಂದು ಮಜಾ ಉಡಾಯಿಸುತ್ತಿರುತ್ತಾರೆ. ಇವರು ಮಾತ್ರ ಕಣ್ಣೆದುರಿಗೆ
ಅದನ್ನು ನೋಡಿಕೊಂಡು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿರುತ್ತಾರೆ. ಇನ್ನು ಕೆಲವು ವೇಳೆ ಇವರಿಗೆ ನಂಬಿದವರು, ಸಂಬಂಧಿಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಥವಾ ಸ್ನೇಹಿತರು ಇವರಿಗೆ ಮೋಸ ಮಾಡಿ ಇವರ ಆಸ್ತಿಯನ್ನು, ಹಣವನ್ನು, ಸಂಪತ್ತನ್ನು ಅವರು ಅನುಭವಿಸುತ್ತಿರುತ್ತಾರೆ. ಇದನ್ನೇ ನೋಡಿ ಕರ್ಮ ಅಂತ ಅನ್ನುವುದು. ಒಂದು ವೇಳೆ ಹೊರಗಿನವರು ಮೋಸ ಮಾಡಿದರೆ ಪರವಾಗಿಲ್ಲ, ಆದರೆ ನಮ್ಮವರೇ ನಮಗೆ ಮೋಸ ಮಾಡಿದಾಗ ತುಂಬ ದುಃಖವಾಗುತ್ತದೆ, ತುಂಬ ನೋವಾಗುತ್ತದೆ. ಆಗ ಆ ದೇವರೇ ನಮ್ಮನ್ನು ಕಾಪಾಡಬೇಕು. ನೋಡಿ, ಸಾಲಗಾರರಾಗಲು ಇನ್ನೂ ಕೆಲವೊಂದು ವಿಧಾನಗಳಿವೆ. ಅದೇನೆಂದರೆ, ಕೆಲವರನ್ನು ನೋಡಿ ಬೇರೆಯವರನ್ನು ಮೆಚ್ಚಿಸಲು ಸಾಲ ಮಾಡುತ್ತಾರೆ. ಅಂದರೆ ಸಾಲ ಮಾಡಿ ಮದುವೆ ಮಾಡುವುದು, ಸಾಲ ಮಾಡಿ ಮನೆ ಕಟ್ಟುವುದು, ಸಾಲ ಮಾಡಿ ಕಾರು ತೆಗೆದುಕೊಳ್ಳುವುದು, ಸಾಲ ಮಾಡಿ ಒಡವೆಗಳನ್ನು ತೆಗೆದುಕೊಳ್ಳುವುದು, ಸಾಲ ಮಾಡಿ ಸೈಟು ಜಮೀನುಗಳನ್ನು ತೆಗೆದುಕೊಳ್ಳುವುದು. ಹೀಗೆ ಮಾಡಿ ಸಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇನ್ನು ಕೆಲವರು ಶೋಕಿಗಾಗಿ ಸಾಲ ಮಾಡುತ್ತಾರೆ. ಮತ್ತೆ ಕೆಲವರು ಸಾಲ ಸಿಗುತ್ತದೆ ಎಂಬ ಕಾರಣಕ್ಕೆ ಸಾಲ ಮಾಡುತ್ತಾರೆ. ಮತ್ತೆ ಕೆಲವರು ಬೇರೆಯವರಿಗೆ ಸಾಲ ಕೊಡಿಸಿ ಶೂರಿಟಿ ಕೊಟ್ಟು ಆ ಸಾಲಕ್ಕೆ ಇವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇನ್ನು ಕೆಲವರು ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿಕೊಂಡು ಸಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಕೆಲವರು ಅಜ್ಞಾನದಿಂದ ಸಾಲ ಮಾಡುತ್ತಾರೆ, ಕೆಲವರು ಅವಿವೇಕದಿಂದ ಸಾಲ ಮಾಡುತ್ತಾರೆ, ಕೆಲವರು ಅಹಂಕಾರದಿಂದ ಸಾಲ ಮಾಡುತ್ತಾರೆ, ಕೆಲವರು ಶೋಕಿಗಾಗಿ ಸಾಲ ಮಾಡುತ್ತಾರೆ. ಒಟ್ಟಾರೆಯಾಗಿ ಸಾಲ ಮಾಡಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ನೋಡಿ, ಇವತ್ತು ಸಾಲ ಮಾಡಿಕೊಂಡು ಎಷ್ಟೋ ಜನರು ತಮ್ಮ ತಮ್ಮ ಸಂಸಾರಗಳನ್ನು ಹಾಳು ಮಾಡಿಕೊಂಡಿದ್ದಾರೆ, ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ, ಮಾನ ಮರ್ಯಾದೆಗಳನ್ನು ಕಳೆದುಕೊಂಡಿದ್ದಾರೆ, ಚಿಂತೆ ಮಾಡಿ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ, ಮನಸ್ಸಿನ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ. ಸಾಲ ಮಾಡಿಕೊಂಡು ಸ್ನೇಹಿತರಲ್ಲಿ, ನೆಂಟರಿಷ್ಟರಲ್ಲಿ, ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡಲು ಸಹ ಇವರಿಗೆ ಆಗುತ್ತಿಲ್ಲ. ಎಷ್ಟೋ ಜನ ಆತ್ಮಹತ್ಯೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇಂದಿಗೂ ಸಹ ಅವರ ಆತ್ಮಗಳು ಮುಕ್ತಿಯನ್ನು ಕಾಣದೆ ವಿಲವಿಲ ಅಂತ ಒದ್ದಾಡುತ್ತಿದೆ. ಒಂದು ಬಾರಿ ಯೋಚನೆ ಮಾಡಿ ನೋಡಿ, ನೀವು ಮಾಡಿದ ಸಾಲ ಅನ್ನೋ ಒಂದು ತಪ್ಪಿನಿಂದಾಗಿ ಇವತ್ತು ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಮನೆಯವರು ಇನ್ನೊಬ್ಬರ ಆಶ್ರಯದಲ್ಲಿ ಬದುಕುವಂತಹ ಸ್ಥಿತಿ ಬಂದಿದೆ. ಇನ್ನೊಬ್ಬರ ಬಳಿ ಭಿಕ್ಷೆ ಬೇಡಿ ತಿನ್ನುವಂತಹ ಪರಿಸ್ಥಿತಿ ಬಂದಿದೆ. ನೋಡಿ, ನಾವು ಹಿಂದೆ ಮಾಡಿದ ಸಾಲವನ್ನು ಈ ಜನ್ಮದಲ್ಲಿ ತೀರಿಸುತ್ತಿದ್ದೇವೆ. ಹಾಗೆ ಈ ಜನ್ಮದಲ್ಲಿ ಮಾಡಿದ ಸಾಲವನ್ನು ಮುಂದಿನ ಜನ್ಮದಲ್ಲಿ ತೀರಿಸಬೇಕಾಗುತ್ತದೆ. ಏಕೆಂದರೆ ನಾನು ಸಂಮೋಹಿನಿಯ ಚಿಕಿತ್ಸೆಯನ್ನು ಮಾಡುವಾಗ ಕೆಲವರಿಗೆ ತಿಳಿದು ಬಂದ ಒಂದು ಸತ್ಯ ಏನೆಂದರೆ, ಅವರನ್ನು ಸಂಮೋಹಿನಿಗೆ ಒಳಪಡಿಸಿ ಅವರ ಹಿಂದಿನ ಜನ್ಮಗಳನ್ನು ನೋಡಿದಾಗ ಏಕೆ ಇವರು ಸಾಲಗಾರರಾಗಿದ್ದಾರೆ, ಇದಕ್ಕೆ ಕಾರಣ ಏನಂತ ನಾವು ನೋಡಿದಾಗ ಅವರು ಹಿಂದಿನ ಜನ್ಮಗಳಲ್ಲಿ ತುಂಬ ಅನ್ಯಾಯ, ಮೋಸ, ವಂಚನೆ, ದ್ರೋಹಗಳನ್ನು ಮಾಡಿ ಹಣ ಆಸ್ತಿಯನ್ನು ಸಂಪಾದನೆ ಮಾಡಿರುತ್ತಾರೆ. ಆ ನೊಂದಂತಹ ವ್ಯಕ್ತಿಗಳು, ಆಸ್ತಿಯನ್ನು ಕಳ್ಕೊಂಡಂತಹ ವ್ಯಕ್ತಿಗಳು, ಹಣವನ್ನು ಕಳ್ಕೊಂಡಂತಹ ವ್ಯಕ್ತಿಗಳು, ಅಸಹಾಯಕರು, ನಿರ್ಗತಿಕರು, ಅವರೇನು ಮಾಡ್ತಾರೆ, ಏನೂ ಮಾಡಲಾಗದ ಒಂದು ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಆಗ ಅವರೇನು ಮಾಡ್ತಾರೆ, ನೊಂದು ಅಯ್ಯೋ ಅಂತ ಅಂದ್ಕೊಂಡು ಶಾಪಗಳನ್ನು ಹಾಕಿರ್ತಾರೆ. ಆ ಶಾಪದ ಫಲವೇ ಈ ಕರ್ಮವೇ ಈಗಿನ ಒಂದು ಇವರ ಈ ಸ್ಥಿತಿ. ಹಾಗಾಗಿ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ಯಾವುದೇ ರೀತಿ ಯಾರಿಗೇ ಆಗಲಿ ಮೋಸ ಮಾಡಿ ಹಣ ಸಂಪಾದನೆ ಮಾಡಬೇಡಿ. ಅದರಲ್ಲೂ ಅಸಹಾಯಕರು, ನಿರ್ಗತಿಕರು, ಕೈಲಾಗದವರು, ಅಂಗವಿಕಲರು, ರೋಗಿಗಳು, ಇಂತಹ ಒಂದು ವ್ಯಕ್ತಿಗಳಿಗೆ ದಯವಿಟ್ಟು ಮೋಸ ಮಾಡಬೇಡಿ. ಬಡವರಿಗೆ ಮೋಸ ಮಾಡಬೇಡಿ, ದೀನ ದಲಿತರಿಗೆ ಮೋಸ ಮಾಡಬೇಡಿ. ಏಕೆಂದರೆ ಅವರು ಏನು ಮಾಡಲಾಗದ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅವರ ಒಂದು ಉಸಿರು, ಒಂದು ಗೋಳು, ಅವರ ಒಂದು ಶಾಪ ತಟ್ಟೇ ತಟ್ಟುತ್ತದೆ.
ಈ ಜನ್ಮದಲ್ಲಿ ನೀವು ಚೆನ್ನಾಗಿರಬಹುದು, ಆದರೆ ಮುಂದಿನ ಜನ್ಮದಲ್ಲಿ ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಸಹ ಅವರ ಋಣವನ್ನು ತೀರಿಸಲೇಬೇಕಾಗುತ್ತದೆ. ಹಾಗಾಗಿ ಕಷ್ಟಪಟ್ಟು ದುಡಿರಿ, ನಿಯತ್ತಾಗಿ ದುಡಿರಿ, ಧರ್ಮದಿಂದ ದುಡಿರಿ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ, ಒಳ್ಳೆಯ ಮಾರ್ಗದಿಂದ ಸಂಪಾದನೆ ಮಾಡಿ, ನೀವು ಮಾಡಿರತಕ್ಕಂತಹ ಸಾಲವನ್ನು ತೀರಿಸಿ, ಋಣಮುಕ್ತರಾಗಿ, ನೆಮ್ಮದಿಯಿಂದ ಜೀವನ ನಡೆಸಿ, ಆರೋಗ್ಯವಂತರಾಗಿ ಬದುಕಿ. ಜೀವನ ಇರೋದೇ 3 ದಿನ, ಅದರಲ್ಲಿ ಮೋಸ, ದ್ರೋಹ, ವಂಚನೆ ಇವೆಲ್ಲವನ್ನು ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ಜೀವನ ನಡೆಸಿ. ಇಷ್ಟು ಹೇಳ್ತಾ ಈಗ ನಾವು ಸಂಮೋಹಿನಿಯಲ್ಲಿ ಋಣಮುಕ್ತ ಧ್ಯಾನವನ್ನು ಪ್ರಾರಂಭಿಸೋಣ. ಆರಾಮವಾಗಿ ಮಲಗಿಕೊಳ್ಳಿ, ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೆ ಬರಲಿ. ಉಸಿರಾಟವನ್ನು ಗಮನಿಸಿ. ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೋಡಿ, ಈಗ ನಿಮ್ಮ ಗಮನ ನಿಮ್ಮ ತಲೆಯ ನತ್ತಿಯ ಮೇಲೆ ಬರಲಿ. ತಲೆಯ ನತ್ತಿಯ ಮೇಲ್ಭಾಗವನ್ನು ಗಮನಿಸಿ. ತಲೆಯ ನತ್ತಿಯ ಮೇಲ್ಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ, ಗಮನಿಸಿ. ಹಾಗೇ ನಿಮ್ಮ ಗಮನ ನಿಮ್ಮ ತಲೆಯ ಹಿಂಭಾಗಕ್ಕೆ ಬರಲಿ. ತಲೆಯ ಹಿಂಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ 2 ಕಿವಿಗಳು ಆಳವಾದಂತಹ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಮುಖದ ಭಾಗವು ಆಳವಾದಂತಹ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಕುತ್ತಿಗೆಯ ಭಾಗವು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ 2 ಭುಜಗಳು ಸಹ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಹಾಗೆಯೇ ನಿಮ್ಮ 2 ಕೈಗಳು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಹಾಗೆಯೇ ನಿಮ್ಮ ಬೆನ್ನಿನ ಭಾಗ ಸಂಪೂರ್ಣವಾದ ಆಳವಾದ ದೀರ್ಘವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಬೆನ್ನಿನ ಭಾಗವೆಲ್ಲ ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಎದೆಯ ಮೇಲೆ ಬರಲಿ. ಎದೆಯ ಭಾಗವನ್ನು ಗಮನಿಸಿ. ಎದೆಯ ಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಗಮನ ನಿಮ್ಮ ಹೊಟ್ಟೆಯ ಮೇಲೆ ಹೋಗಲಿ. ಹೊಟ್ಟೆಯ ಭಾಗವನ್ನು ಗಮನಿಸಿ. ಹೊಟ್ಟೆಯ ಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ನಿಮ್ಮ ಜನನಾಂಗವನ್ನು ಗಮನಿಸಿ. ಜನನಾಂಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ.
ಈಗ ನಿಮ್ಮ ಎರಡೂ ಪಿರ್ರೆಗಳು ಸಹ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಈಗ ನಿಮ್ಮ ಎರಡೂ ತೊಡೆಗಳು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ನಿಮ್ಮ ಮಂಡಿ ಚಿಪ್ಪುಗಳು ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ, ಗಮನಿಸಿ. ಈಗ ನಿಮ್ಮ ಮೀನಖಂಡಗಳು, ಎರಡೂ ಕಾಲಿನ ಮೀನಖಂಡಗಳು ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಈಗ ನಿಮ್ಮ ಎರಡೂ ಪಾದಗಳು ಆಳವಾದಂತಹ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಈಗ ತಲೆಯಿಂದ ಕಾಲ್ತನಕ ನಿಮ್ಮ ಇಡೀ ದೇಹವನ್ನು ಗಮನಿಸಿ. ನಿಮ್ಮ ದೇಹವೆಲ್ಲ ಆಳವಾದ, ಸಂಪೂರ್ಣವಾದ, ದೀರ್ಘವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಇದೆ ನೋಡಿ. ಹಗುರವಾಗಿದ್ದೀರಾ ನೋಡಿ, ಹಗುರವಾಗಿದ್ದೀರಾ. ಥಾಟ್ಲೆಸ್ ಮೈಂಡ್, ಮನಸ್ಸಿನಲ್ಲಿ ಯಾವುದೇ ರೀತಿ ಯೋಚನೆಗಳು ಬರ್ತಾ ಇಲ್ಲ ನೋಡಿ, ಗಮನಿಸಿ. ನಿಮ್ಮ ಮನಸ್ಸು ಯೋಚನಾರಹಿತವಾಗಿದೆ ನೋಡಿ. ಈಗ ದೇಹ ಭಾವನೆಯಿಂದ ಮನಸ್ಸಿನ ಭಾವನೆಗೆ ಬನ್ನಿ. ದೇಹ ಭಾವನೆಯಿಂದ ಮನಸ್ಸಿನ ಭಾವನೆಗೆ ಬನ್ನಿ. ನೋಡಿ, ಈಗ ನೀವು ಸೂಕ್ಷ್ಮ ಶರೀರವಾಗಿದ್ದೀರಾ ನೋಡಿ. ಈಗ ನೀವೊಂದು ಸೂಕ್ಷ್ಮ ಶರೀರವಾಗಿದ್ದೀರಾ ನೋಡಿ, ಗಮನಿಸಿ. ಥಾಟ್ಲೆಸ್ ಮೈಂಡ್, ಯೋಚನಾರಹಿತವಾಗಿದ್ದೀರಾ. ಆಳವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಇದ್ದೀರಾ, ಹಗುರವಾಗಿದ್ದೀರಾ. ಈಗ ನೀವು ಸಂಮೋಹಿನಿ ಸ್ಥಿತಿಯಲ್ಲಿ ಇದ್ದೀರಾ, ಗಮನಿಸಿ. ಆಳವಾದ, ದೀರ್ಘವಾದ ಸಂಮೋಹಿನಿ ಸ್ಥಿತಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ಈಗ ನೀವು ಇದ್ದೀರಾ. ಏ ನನ್ನ ಪರಮಾತ್ಮ, ಏ ನನ್ನ ಪರಮೇಶ್ವರ, ಏ ನನ್ನ ಆದಿಶಕ್ತಿಯೇ, ಏ ನನ್ನ ಮಹಾಲಕ್ಷ್ಮಿ ತಾಯಿಯೇ, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಇಂದು ಶರಣಾಗತಿಯಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಈ ಸಾಲ ಅನ್ನೋ ದಾರಿದ್ರ್ಯದಿಂದ ನನ್ನನ್ನು ರಕ್ಷಿಸಿರಿ, ರಕ್ಷಿಸಿರಿ, ರಕ್ಷಿಸಿರಿ. ನಿಮ್ಮ ದಯಾ ಅನ್ನೋ ಕರುಣೆಯ ಗಂಗೆಯಲ್ಲಿ ನನ್ನನ್ನು ತೊಳೆದು ಈ ಋಣಭಾರದಿಂದ ನನಗೆ ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ. ಹೇ ನನ್ನ ಪರಮಾತ್ಮ, ಹೇ ನನ್ನ ಪರಮೇಶ್ವರ, ಹೇ ನನ್ನ ಆದಿಶಕ್ತಿಯೇ, ಹೇ ನನ್ನ ಮಹಾಲಕ್ಷ್ಮಿ ತಾಯಿಯೇ, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದು ನಾನು ಶರಣಾಗತಿಯಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಈ ಸಾಲ ಅನ್ನೋ ದಾರಿದ್ರ್ಯದಿಂದ ನನ್ನನ್ನು ರಕ್ಷಿಸಿರಿ, ರಕ್ಷಿಸಿರಿ, ರಕ್ಷಿಸಿರಿ. ನಿಮ್ಮ ದಯಾ ಅನ್ನೋ ಕರುಣೆಯ ಗಂಗೆಯಲ್ಲಿ ನನ್ನನ್ನು ತೊಳೆದು ಈ ಋಣಭಾರದಿಂದ ನನಗೆ ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ. ನಾನು ಈ ಜನ್ಮದಲ್ಲಾಗಲಿ ಅಥವಾ ಹಿಂದಿನ ಜನ್ಮಗಳಲ್ಲಾಗಲಿ ಹಣ ಹಾಗೂ ಆಸ್ತಿಯನ್ನು ಸಂಪಾದನೆ ಮಾಡುವಾಗ ಯಾರಿಗಾದರೂ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ ಇತ್ಯಾದಿ ಕೆಟ್ಟ ಕರ್ಮಗಳನ್ನು ಮಾಡಿದ್ದರೆ ಪರಮಾತ್ಮ, ನಿನ್ನ ಮುಖಾಂತರ ಆ ಎಲ್ಲ ವ್ಯಕ್ತಿಗಳಲ್ಲಿ, ಆ ಎಲ್ಲ ಆತ್ಮಗಳಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ನಾನು ಈ ಜನ್ಮದಲ್ಲಾಗಲಿ ಅಥವಾ ಹಿಂದಿನ ಜನ್ಮದಲ್ಲಾಗಲಿ ಹಣ ಹಾಗೂ ಆಸ್ತಿಯನ್ನು ಸಂಪಾದನೆ ಮಾಡುವಾಗ ಯಾರಿಗಾದರೂ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ ಇತ್ಯಾದಿ ಕೆಟ್ಟ ಕರ್ಮಗಳನ್ನು ಮಾಡಿದ್ದರೆ ಪರಮಾತ್ಮ, ನಿನ್ನ ಮುಖಾಂತರ ಆ ಎಲ್ಲ ವ್ಯಕ್ತಿಗಳಲ್ಲಿ, ಆ ಎಲ್ಲ ಆತ್ಮಗಳಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಪರಮಾತ್ಮ, ನನ್ನಲ್ಲಿ ಹಣ ಹಾಗೂ ಸಂಪತ್ತು ಇದ್ದರೂ ನಾನು ಯಾರಿಗೂ ಸಹಾಯ ಮಾಡದೆ, ದಾನ ಧರ್ಮ ಮಾಡದೆ, ನನ್ನ ಸ್ವಾರ್ಥಕ್ಕಾಗಿ ಜಿಪುಣತನವನ್ನು ಮಾಡಿದ್ದರೆ ಬಂಧು ಬಾಂಧವರಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ,
ನನ್ನಲ್ಲಿ ಹಣ ಹಾಗೂ ಸಂಪತ್ತು ಇದ್ದರೂ ನಾನು ಯಾರಿಗೂ ಸಹಾಯ ಮಾಡದೆ, ದಾನ ಧರ್ಮ ಮಾಡದೆ, ನನ್ನ ಸ್ವಾರ್ಥಕ್ಕಾಗಿ ಜಿಪುಣತನವನ್ನು ಮಾಡಿದ್ದರೆ ಬಂಧು ಬಾಂಧವರಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನಾನು ಬೇರೆಯವರ ಹಣ, ಆಸ್ತಿ, ಅಂತಸ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ದರೆ, ಅಸೂಯೆ ಪಟ್ಟಿದ್ದರೆ ನನ್ನ ಮನಸ್ಸಿಗೆ ನಾನೇ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನಾನು ಬೇರೆಯವರ ಹಣ, ಆಸ್ತಿ, ಅಂತಸ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ದರೆ, ಅಸೂಯೆ ಪಟ್ಟಿದ್ದರೆ ನನ್ನ ಮನಸ್ಸಿಗೆ ನಾನೇ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನಮ್ಮ ಹಿಂದಿನವರು ಅಂದರೆ ನಮ್ಮ ಪೂರ್ವಿಕರು ಕೂಡಿಟ್ಟ ಹಣ ಹಾಗೂ ಆಸ್ತಿಯನ್ನು ಹಾಳು ಮಾಡಿ ಅದನ್ನು ನಾನು ಕಳೆದುಕೊಂಡಿದ್ದರೆ ನಮ್ಮ ಹಿರಿಯರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಪರಮಾತ್ಮ, ನಮ್ಮ ಹಿಂದಿನವರು ಅಂದರೆ ನಮ್ಮ ಪೂರ್ವಿಕರು ಕೂಡಿಟ್ಟ ಹಣ ಹಾಗೂ ಆಸ್ತಿಯನ್ನು ಹಾಳು ಮಾಡಿ ಅದನ್ನು ನಾನು ಕಳೆದುಕೊಂಡಿದ್ದರೆ ನಮ್ಮ ಹಿರಿಯರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಪರಮಾತ್ಮ, ನನ್ನ ಬಳಿ ಹಣ ಇದ್ದಾಗ ಮುಂದಿನ ಭವಿಷ್ಯವನ್ನು ಯೋಚಿಸದೆ, ಉಳಿತಾಯ ಮಾಡದೆ, ಶೋಕಿ ಮಾಡಿ, ಬೇಕಾಬಿಟ್ಟಿ ಖರ್ಚು ಮಾಡಿ ಹಾಳು ಮಾಡಿದ್ದಕ್ಕೆ ನನ್ನ ಆತ್ಮದ ಬಳಿ ಕ್ಷಮೆಯನ್ನು ಕೇಳುತ್ತೇನೆ. ಪರಮಾತ್ಮ, ನನ್ನ ಬಳಿ ಹಣ ಇದ್ದಾಗ ಮುಂದಿನ ಭವಿಷ್ಯವನ್ನು ಯೋಚಿಸದೆ, ಉಳಿತಾಯ ಮಾಡದೆ, ಶೋಕಿ ಮಾಡಿ, ಬೇಕಾಬಿಟ್ಟಿ ಖರ್ಚು ಮಾಡಿ ಹಾಳು ಮಾಡಿದ್ದಕ್ಕೆ ನನ್ನ ಆತ್ಮದ ಬಳಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಮಠ ಮಂದಿರಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು, ಧಾರ್ಮಿಕ ಕೇಂದ್ರಗಳನ್ನು, ದಾಸೋಹ ಕೇಂದ್ರಗಳನ್ನು ಹಾಳು ಮಾಡಿದ್ದರೆ ಎಲ್ಲ ಗುರುಗಳಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಮಠ ಮಂದಿರಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು, ಧಾರ್ಮಿಕ ಕೇಂದ್ರಗಳನ್ನು, ದಾಸೋಹ ಕೇಂದ್ರಗಳನ್ನು ಹಾಳು ಮಾಡಿದ್ದರೆ ಎಲ್ಲ ಗುರುಗಳಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಸಾಮಾಜಿಕ ಕೇಂದ್ರಗಳು, ಶಾಲಾ ಕಾಲೇಜುಗಳು, ಚಿಕಿತ್ಸಾ ಕೇಂದ್ರಗಳು, ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಸ್ವತ್ತುಗಳನ್ನು ಹಾಳು ಮಾಡಿದ್ದರೆ ಈ ಸಮಾಜಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಸಾಮಾಜಿಕ ಕೇಂದ್ರಗಳು, ಶಾಲಾ ಕಾಲೇಜುಗಳು, ಚಿಕಿತ್ಸಾ ಕೇಂದ್ರಗಳು, ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಸ್ವತ್ತುಗಳನ್ನು ಹಾಳು ಮಾಡಿದ್ದರೆ ಈ ಸಮಾಜಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಕೆರೆ, ಕುಂಟೆ, ಉದ್ಯಾನವನ, ರಸ್ತೆಗಳನ್ನು, ಗೋಮಾಳ ಭೂಮಿಯನ್ನು ಹಾಗೂ ಈ ಪರಿಸರವನ್ನು ಹಾಳು ಮಾಡಿದ್ದರೆ ಈ ಪ್ರಕೃತಿ ಮಾತೆಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಕೆರೆ, ಕುಂಟೆ, ಉದ್ಯಾನವನ, ರಸ್ತೆಗಳನ್ನು, ಗೋಮಾಳ ಭೂಮಿ ಹಾಗೂ ಈ ಪರಿಸರವನ್ನು ಹಾಳು ಮಾಡಿದ್ದರೆ ಈ ಪ್ರಕೃತಿ ಮಾತೆಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ದೀನದಲಿತರು, ಅಸಹಾಯಕರು, ಅಂಗವಿಕಲರು, ನಿರ್ಗತಿಕರು, ಬಡವರು, ಕೈಲಾಗದವರು ಹಾಗೂ ರೋಗಿಗಳಿಗೆ ಮೋಸ ಮಾಡಿದ್ದರೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ದೀನದಲಿತರು, ಅಸಹಾಯಕರು, ಅಂಗವಿಕಲರು, ನಿರ್ಗತಿಕರು, ಬಡವರು, ಕೈಲಾಗದವರು ಹಾಗೂ ರೋಗಿಗಳಿಗೆ ಮೋಸ ಮಾಡಿದ್ದರೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಪಶು, ಪಕ್ಷಿ, ಪ್ರಾಣಿಗಳನ್ನು ವಧಿಸಿ ಅವುಗಳ ಸಂಕುಲಕ್ಕೆ ಹಾನಿಯಾಗಿದ್ದರೆ ಅವುಗಳಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಪಶು, ಪಕ್ಷಿ, ಪ್ರಾಣಿಗಳನ್ನು ವಧಿಸಿ ಅವುಗಳ ಸಂಕುಲಕ್ಕೆ ಹಾನಿಯಾಗಿದ್ದರೆ ಅವುಗಳಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ಭ್ರಷ್ಟಾಚಾರ, ಲಂಚ ಸ್ವೀಕಾರ, ಕಳ್ಳತನ, ದರೋಡೆ, ಅತ್ಯಾಚಾರ ಇತ್ಯಾದಿಗಳನ್ನು ಮಾಡಿದ್ದರೆ ನಮ್ಮ ಕಾನೂನಿನಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಹಣದ ಸಂಪಾದನೆಗಾಗಿ ಭ್ರಷ್ಟಾಚಾರ, ಲಂಚ ಸ್ವೀಕಾರ, ಕಳ್ಳತನ, ದರೋಡೆ, ಅತ್ಯಾಚಾರ ಇತ್ಯಾದಿಗಳನ್ನು ಮಾಡಿದ್ದರೆ ನಮ್ಮ ಕಾನೂನಿನಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ನನ್ನ ಬಳಿ ಹಣ ಹಾಗೂ ಆಸ್ತಿ ಇದ್ದಾಗ ನಾನು ಅದಕ್ಕೆ ಬೆಲೆ ಕೊಡದೆ, ಗೌರವ ಕೊಡದೆ, ಅಹಂಕಾರದಿಂದ ವರ್ತಿಸಿ ಆ ಹಣಕ್ಕೆ ಅಗೌರವವನ್ನು ಕೊಟ್ಟಿದ್ದರೆ, ತಿರಸ್ಕಾರ ಭಾವದಿಂದ ನೋಡಿದ್ದರೆ ಆ ತಾಯಿ ಮಹಾಲಕ್ಷ್ಮೀ ದೇವಿಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ನನ್ನ ಬಳಿ ಹಣ ಹಾಗೂ ಆಸ್ತಿ ಇದ್ದಾಗ ನಾನು ಅದಕ್ಕೆ ಬೆಲೆ ಕೊಡದೆ, ಗೌರವ ಕೊಡದೆ, ಅಹಂಕಾರದಿಂದ ವರ್ತಿಸಿ ಆ ಹಣಕ್ಕೆ ಅಗೌರವವನ್ನು ಕೊಟ್ಟಿದ್ದರೆ,
ತಿರಸ್ಕಾರ ಭಾವದಿಂದ ನೋಡಿದ್ದರೆ ಆ ತಾಯಿ ಮಹಾಲಕ್ಷ್ಮಿ ದೇವಿಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಾಗೆಯೇ ಅಸ್ತಿತ್ವಕ್ಕಿಂತ ಮುಂದೆ ಹೋಗಿ ನಮ್ಮ ಹಿರಿಯರ ಪರವಾಗಿ ನಾನು ಇಂದು ಎಲ್ಲ ವ್ಯಕ್ತಿಗಳಲ್ಲೂ ಎಲ್ಲ ಆತ್ಮಗಳಲ್ಲೂ ಈ ಮೂಲಕ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಹಾಗೆಯೇ ಅಸ್ತಿತ್ವಕ್ಕಿಂತ ಮುಂದೆ ಹೋಗಿ ನಮ್ಮ ಹಿರಿಯರ ಪರವಾಗಿ ನಾನು ಎಲ್ಲ ವ್ಯಕ್ತಿಗಳಲ್ಲಿ ಎಲ್ಲ ಆತ್ಮಗಳಲ್ಲಿ ಈ ಮೂಲಕ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಕೊನೆಯದಾಗಿ ಎಲ್ಲರಲ್ಲೂ ಎಲ್ಲದರಲ್ಲೂ ಅಂತರಾಳದಿಂದ ಕ್ಷಮೆಯನ್ನು ಕೋರುತ್ತಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಈಗ ಕ್ಷಮೆಯ ಪ್ರಾರ್ಥನೆ ಮುಗಿಯಿತು. ಇದಾದ ನಂತರ ನಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳನ್ನು ನಮ್ಮಿಂದ ಹೊರಕಳಿಸುವ ಧ್ಯಾನವನ್ನು ಮಾಡೋಣ. ಹಾಗೆಯೇ ನಿಮ್ಮ ಗಮನ ಮತ್ತೊಮ್ಮೆ ನಿಮ್ಮ ಉಸಿರಾಟದ ಮೇಲೆ ಬರಲಿ. ದೀರ್ಘವಾದ ಉಸಿರಾಟ ನೋಡಿ. ಆಳವಾದ ಸಂಮೋಹಿನಿ ಸ್ಥಿತಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ನೀವು ಇದ್ದೀರಾ ಗಮನಿಸಿ. ಆಳವಾದ ಸಂಮೋಹಿನಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ನೀವು ಇದ್ದೀರಾ. ಹಾಗೆಯೇ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಈಗ ಮನಸ್ಸಲ್ಲಿ ಹೇಳ್ಕೊಳ್ತಾ ಹೋಗಿ, ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಸಾಲ ಅನ್ನೋ ಋಣದ ಶಕ್ತಿಯು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಸಾಲ ಅನ್ನೋ ಋಣದ ಶಕ್ತಿಯು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಬಡತನ ಹಾಗೂ ದಾರಿದ್ರ್ಯ ಅನ್ನೋ ಋಣಾತ್ಮಕ ಶಕ್ತಿ ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಬಡತನ ಹಾಗೂ ದಾರಿದ್ರ್ಯ ಅನ್ನೋ ಋಣಾತ್ಮಕ ಶಕ್ತಿ ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ದೋಷಗಳು, ಶಾಪಗಳು, ಕೆಟ್ಟ ಸಮಯಗಳು ಹಾಗೂ ಕೆಟ್ಟ ಗ್ರಹಚಾರಗಳ ಶಕ್ತಿ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ದೋಷಗಳು, ಶಾಪಗಳು, ಕೆಟ್ಟ ಸಮಯಗಳು ಹಾಗೂ ಕೆಟ್ಟ ಗ್ರಹಚಾರಗಳ ಶಕ್ತಿ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿ ಮಾಟಮಂತ್ರಗಳ ಶಕ್ತಿ, ಪ್ರೇತಾತ್ಮಗಳ ಶಕ್ತಿ, ಪೀಡೆ ಪಿಶಾಚಿಗಳ ಶಕ್ತಿ ಹಾಗೂ ಕಣ್ಣು ದೃಷ್ಟಿ ಏನಾದರೂ ಇದ್ದರೆ ಅವುಗಳು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿ ಮಾಟಮಂತ್ರಗಳ ಶಕ್ತಿ, ಪ್ರೇತಾತ್ಮಗಳ ಶಕ್ತಿ, ಪೀಡೆ ಪಿಶಾಚಿಗಳ ಶಕ್ತಿ ಹಾಗೂ ಕಣ್ಣು ದೃಷ್ಟಿ ಏನಾದರೂ ಇದ್ದರೆ ಅವುಗಳು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನಾನು ಬೇರೆಯವರಿಗೆ ಹೊರೆಯಾಗಿ ಬದುಕುವ ಹಾಗೂ ಬೇಡಿ ತಿನ್ನುವ ಭಿಕ್ಷುಕ ಯೋಗ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನಾನು ಬೇರೆಯವರಿಗೆ ಹೊರೆಯಾಗಿ ಬದುಕುವ ಹಾಗೂ ಬೇಡಿ ತಿನ್ನುವ ಭಿಕ್ಷುಕ ಯೋಗ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಪರಮಾತ್ಮ, ಇನ್ನು ಮುಂದೆ ಕಷ್ಟಪಟ್ಟು ದುಡಿದು ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತೇನೆ. ಹಾಗೆ ಒಳ್ಳೆಯ ಮಾರ್ಗದಲ್ಲಿ ನಡೆದು ನನ್ನನ್ನು ನಂಬಿದವರಿಗೆ, ನನ್ನ ಕುಟುಂಬದವರಿಗೆ ಆಸರೆಯಾಗಿ ನಿಲ್ಲುತ್ತೇನೆ. ನೋಡಿ, ಹಾಗೆಯೇ ಗಮನಿಸಿ, ನಿಮ್ಮಲ್ಲಿದ್ದಂತಹ ಸಾಲಕ್ಕೆ ಸಂಬಂಧಪಟ್ಟಂತಹ ಋಣಾತ್ಮಕ ಶಕ್ತಿಗಳು, ದಾರಿದ್ರ್ಯ ಶಕ್ತಿಗಳು ಎಲ್ಲ ಹೊರಗಡೆ ಹೊರಟೋಯ್ತು ನೋಡಿ. ಈಗ ನೀವು ಫ್ರೆಶ್ ಆಗಿದ್ದೀರ ನೋಡಿ. ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ದೇಹ ಶುದ್ಧವಾಗಿದೆ ನೋಡಿ. ಹಿಂದಿನಿಂದ ನೀವು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರ ನೋಡಿ. ವೆರಿ ಗುಡ್. ಹಾಗೇ ನಿಮ್ಮ ಗಮನ ಮತ್ತೆ ನಿಮ್ಮ ಉಸಿರಾಟದ ಮೇಲೆ ಬರಲಿ. ಹಾಗೇ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್.
ಈಗ ನಾನು 3 ರಿಂದ 0 ಎಣಿಸಿ ನಿಮ್ಮನ್ನು ಆಳವಾದ ಸಂಮೋಹಿನಿಯಿಂದ ಸಹಜ ಸ್ಥಿತಿಗೆ ಕರ್ಕೊಂಬರ್ತೀನಿ. 1, ಆಳವಾದ ಸಂಮೋಹಿನಿಯಿಂದ ಸಹಜ ಸ್ಥಿತಿಗೆ ಬನ್ನಿ. ಆಳವಾದ ವಿಶ್ರಾಂತಿ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬನ್ನಿ. ಆಳವಾದ ಸಂಮೋಹಿನಿಯಿಂದ ಸಹಜ ಸ್ಥಿತಿಗೆ ಬನ್ನಿ. 2, ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. 3, ಕೈ ಕಾಲು ಬೆರಳುಗಳನ್ನು ಅಲ್ಲಾಡಿಸಿ. 2 ಹಸ್ತಗಳನ್ನು ಉಜ್ಜಿ ಕಣ್ಣಿನ ಮೇಲಿಟ್ಟು ಹಸ್ತಗಳಿಂದ ಬರುವ ಶಾಖಶಕ್ತಿಯನ್ನು ಕಣ್ಣಿನ ಅಣುವಿಗೆ ಕೊಡುತ್ತಾ ಸಂತೋಷದಿಂದ, ಧೈರ್ಯದಿಂದ, ನಂಬಿಕೆಯಿಂದ ಹೊರಬನ್ನಿ. ಈ ಋಣಮುಕ್ತ ಧ್ಯಾನವನ್ನು ರಾತ್ರಿಯ ವೇಳೆ ಮಲಗಿಕೊಳ್ಳುವ ಮುಂಚೆ ಅಭ್ಯಾಸ ಮಾಡಬೇಕು. ಎಲ್ಲಿಯವರೆಗೂ ಅಭ್ಯಾಸ ಮಾಡಬೇಕು ಅಂದರೆ ನಿಮ್ಮ ಸಾಲ ತೀರುವವರೆಗೂ ಅಭ್ಯಾಸ ಮಾಡುತ್ತಲೇ ಇರಬೇಕು. ಹಾಗೆ ಇದರ ಜೊತೆ ನಿಮ್ಮ ಮನೆ ದೇವರ ಪೂಜೆ, ನಿಮ್ಮ ಪಿತೃಗಳ ಪೂಜೆ, ನಿಮ್ಮ ಇಷ್ಟ ದೇವರ ಪೂಜೆ, ಹಾಗೆ ನಿಮ್ಮ ಆರಾಧ್ಯ ದೈವ ಅವುಗಳ ಪೂಜೆಯನ್ನು ಸಹ ಮಾಡಬೇಕು. ನೀವಾಗಲಿ ನಿಮ್ಮ ಹಿರಿಯರಾಗಲಿ ಏನಾದರೂ ಹರಕೆಗಳನ್ನು ಮಾಡಿಕೊಂಡಿದ್ದರೆ ಬೇಗನೆ ಆ ಹರಕೆಗಳನ್ನು ತೀರಿಸಬೇಕು. ಹಾಗೆ ನೀವು ಹುಟ್ಟುವಾಗಲೇ ನಿಮ್ಮಲ್ಲಿ ಏನಾದರೂ ದೋಷಗಳಿದ್ದರೆ, ಶಾಪಗಳಿದ್ದರೆ ಅದನ್ನು ನಿವಾರಿಸಿಕೊಳ್ಳಬೇಕು. ಹಾಗೆ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಮನೆಯನ್ನು ಸಹ ಬದಲಾಯಿಸಿಕೊಳ್ಳಿ, ವಾಸ್ತುವನ್ನು ಸರಿ ಮಾಡಿಕೊಳ್ಳಿ. ನಂತರ ಹೋಮ ಹವನಾದಿಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ವ್ರತಗಳನ್ನು ಮಾಡಿ, ಮಂತ್ರ ಜಪಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ, ಒಳ್ಳೆಯ ಕರ್ಮಗಳನ್ನು ಮಾಡಿ ನೀವು ಋಣಭಾರದಿಂದ ಮುಕ್ತಿಯನ್ನು ಪಡೆಯಿರಿ. ಈ ಜನ್ಮದ ಕರ್ಮಗಳನ್ನು ಈ ಜನ್ಮದಲ್ಲಿಯೇ ತೀರಿಸಿ ಮುಂದಿನ ಜನ್ಮಕ್ಕೆ ಅದನ್ನು ವರ್ಗಾಯಿಸಿಕೊಳ್ಳಬೇಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳುತ್ತಾನೆ, ಶಕ್ತಿ ಇದ್ದಾಗಲೇ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿ. ನಿಮ್ಮಲ್ಲಿ ಶಕ್ತಿ ಕ್ಷೀಣಿಸಿದಾಗ ನೀವು ಏನೂ ಮಾಡಲು ಆಗುವುದಿಲ್ಲ. ಧನ್ಯವಾದಗಳು.